ನಿನ್ನೆ 3 ದಿನದಿಂದ ಹೇಳ್ತಾನೆ ಏನೋ ಕೊಡ್ಬೇಕು ಅಂತ. ಪ್ರೇಮ್ ಚಂದ್ರಮ ಗಡ್ಡ ತಗ್ಸ್ಬಿಟ್ಟ. ಹಾಯ್ ಆರಾಮ ಕರ್ಸಿ ಮಾತಾಡ್ಸಿ ಅಣ್ಣ ಇವಾಗ ಒಂದ್ ಮಾಡ್ಸಿದಾನೆ. ಅಳ್ಬೇಡ ಸ್ವೆಲ್, ಅವ್ನು ಕೊಟ್ಬಿಡು ಸ್ವೆಲ್. ಅಯ್ಯೋ ಲೇ ನೋಡಕ್ಕಾಗಲ್ಲ ಅವನಿಗೆ. ಓ ಅದ್ದಮ್ಮ ಬಿಟ್ಟು ನೋಡಲ್ಲಿ ಗೈಸ್ ಇಲ್ಲಿ ನೋಡಿ, ನಾರ್ಮಲ್ ಶರ್ಟು, ಟೈ, ಪ್ಯಾಂಟು ಮತ್ತೆ ಶೂ, ಲೂಫರ್ ಶೂ. ಗೈಸ್ ಇಲ್ಲಿ ನಾನು ನಿಮ್ಗೆ ಮುತ್ಕೊಡೋ ತರ ಹೋಗ್ತಾ ಇರೋದು. ಗೈಸ್ ಟೈಮು 12 ಗಂಟೆ, ಇನ್ನು ನಾವು ತಿಂಡಿನೇ ಮಾಡಿಲ್ಲ. ನಮ್ಮಮ್ಮ ಮಾಡೋದು 1-2 ಇವತ್ತು ಭಾನುವಾರ, ಅದಕ್ಕೋಸ್ಕರ ಇನ್ನೂ ಮಾಡಿಲ್ಲ. ಏನಂದ್ರೆ ಏನು ಮಾಡಿಲ್ಲ ನೋಡಿ. ಇವಾಗ ಒಗ್ಗರಣೆ ಹಾಕ್ತಾರೆ ನಮ್ಮಮ್ಮ, ಈಗ ಮಾಡ್ತವ್ರೆ. ಯಾಕಮ್ಮ ನಮ್ಮ ಅಮ್ಮಂಗೂ ಎಣ್ಣೆಗೂ ಬರೋದು ಇಲ್ಲ, ಎನಿ ಟೈಮ್ ಸುಡ್ಕೋತಾ ಇರ್ತಾರೆ ನಮ್ಮಮ್ಮ. ಇವಾಗ ಹೊರ್ಗಡೆ ಹೋಗ್ಬೇಕು, ತಿಂಡಿ ನಾನು ಬಂದ್ಬಿಟ್ಟು ಮಾಡ್ತೀನಿ. ಬಟ್ ಇವಾಗ ಹೊರ್ಗಡೆ ಹೋಗ್ಬೇಕು ನಾನು, ಅಂದ್ರೆ ಹೊರ್ಗಡೆ ಇನ್ನೊಂದು 5 ನಿಮಿಷಲ್ಲೇ ಹೋಗ್ಬಿಟ್ಟು ಮುಗಿಸ್ಕೊಂಡ್ ಬಂದ್ಬೇಡ, ಬರ್ತೀನಿ ಇವಾಗ. ಹಲೋ, ನಮ್ ಬರೋಷ್ಟಲ್ಲಿ ಅಡ್ಗೆ ರೆಡಿ ಮಾಡಿರಿ, ಬರ್ತೀವಿ ತಿನ್ನಕ್ಕೆ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ, ಅವನು ನಮ್ಮ ಪವನ್, ಕ್ರಶ್ ಪವನ್, ಅವನು ಇವಾಗೆಲ್ಲ ಅಲ್ಲಿ ಬರ್ತಿದ್ದಾನೆ ಅಲ್ಲಿ ಸರ್ಕಲ್ ಹತ್ರ. ಸೊ ಹೋಗ್ಬಿಟ್ಟು ಅವನು ನಿನ್ನೆ 3 ದಿನದಿಂದ ಹೇಳ್ತಾನೆ ಏನೋ ಕೊಡ್ಬೇಕು ಅಂತ. ಏನ್ ಕೊಡ್ಬೇಕು ಅಂತ ಕೇಳ್ತಾನೆ ಇದೀನಿ, ಅವ್ನು ಕೊಡ್ತಾನೆ ಇಲ್ಲ. ಬಟ್ ಆದ್ರೂ ಅದೇನು ಅಂತ ತಿಳ್ಕೊಂಬರಕ್ಕೆ ಕರ್ದೋನ್. ಇವಾಗ ಹೋಗಿ ಇಸ್ಕೊಂಡು ಬರಬೇಕು, ಅದೇನು ಅಂತ ನೋಡೋಣ ಬನ್ನಿ. ಅಂಡ್ ಇವಾಗ ಅವ್ನು ಅಲ್ಲಿ ಸರ್ಕಲ್ ಹತ್ರ ಸಿಗ್ತಾನೆ, ಅಲ್ಲಿ ಹೋಗಿ ಇಸ್ಕೊಂಡು ಬರ್ಬೇಕಾಗುತ್ತೆ. ಇನ್ನು ತಿಂಡಿ ಮಾಡಿಲ್ಲ, ನನಗೆ ಗೊತ್ತಲ್ಲ, ನಾನು ಜಾಸ್ತಿ ತಿಂಡಿ ಮಾಡಿಲ್ಲ ಅಂದರೆ ಬೇಗ ತಿಂಡಿ ಮಾಡಿಲ್ಲ ಅಂದರೆ ತಲೆನೋವು ಬಂದ್ಬಿಡುತ್ತೆ. ತಲೆನೋವು ಬರಬಾರ್ದು. ಹೋಗಿ ಅದೇನಿದೆಯೋ ಪಟ್ ಅಂತ ಇಸ್ಕೊಂಡು ಬಂದ್ಮಾಡ. ಸ್ಪೆಕ್ಸ್ ತಗೊಳ್ಳೋಣ ಅಂದ್ಕೊಂಡೆ, ಮತ್ತೆ ಹೋದೆ ಗುರು, ಮತ್ತೆ ಕಣ್ಣಿಗೆ ಧೂಳು ಹೊಡಿತತೆ. ಅವನೇ ಕಾಲ್ ಮಾಡ್ತವನೆ. ಹಲೋ ಏನಾ ಇರೋ, ನಿನ್ಕು ಮೇಲೊಬ್ಬ ಬಾಸ್ ಬರ್ತಾ ಇದೆಯಲ್ಲ, ವೇಟ್ ಮಾಡ್ಬೇಕು. ಬಿಟ್ಟೆ ಗಾಡಿ ತೆಗಿದ್ದೀನಿ. ಗೈಸ್ ಇದೆ ಸ್ಪೆಕ್ಸು ಹಾಕೊಂಡಾಯ್ತು. ಚಲೋ ಹೋಗುವ. ಇವಾಗ ನಮ್ಮ ಅಪ್ಪ ಕಾರ್ ರೆಡಿ ಮಾಡ್ಸೋಕೆ ಹೋಗಿದ್ದಾರೆ. ನಾನು ಎಕ್ಸ್ಪಲ್ಸ್ ತಗೋತಿಲ್ಲ, ನಮ್ದು ಇದಕ್ಕೆ ತಗೋತೀನಿ. ಏನು ದುಡ್ಡು ಮರ ಇದು ಯಪ್ಪ. ಇಲ್ಲಿ ರೋಡ್ ಐತಲ್ಲ, ರೋಡ್ ಮುಂದೆನೇ ದುಡ್ಡು, ಅದಕ್ಕೆ ಇಷ್ಟೊಂದು. ಕರೆಕ್ಟ್ ಟೈಮಿಗೆ ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ ನೋಡಿ. ಚೋಕ್ ಎತ್ತಬೇಕೇನೋ, ಎತ್ತಣ ಈಗ. ಚೋಕ್ ಎತ್ತದೆ ಈಗ ವರ್ಕ್ ಆಯ್ತು. ಗೈಸ್ ಲೊಕೇಶನಿಗೆ ಬಂದೆ, ನೋಡೋಣ ಅದೇನು ನಮ್ಮ ಹುಡುಗ ಅದೇನು ಕೊಡ್ತಾನೋ ಏನೋ. ಯಾರೋ ಇನ್ನೊಬ್ಬವನೇ, ಯಾರದು ಪ್ರೇಮ್ ಚಂದ್ರಮ ಕೈಗೆ ಸಿಗುವುದೇ ಹುಡುಗ ಕಲಾ. ಹಲೋ, ಏನ್ರಿ ಮಾಸ್ಕ್ ಹಾಕೊಂಡ್ಬಿಟ್ಟಿದ್ದೀರಾ? ಇಲ್ಲ ಗಡ್ಡ ತಗ್ಸ್ಬಿಟ್ಟ. ಅಂಕಲ್ ನಮಸ್ಕಾರ. ಅಂಕಲ್ ನಮಸ್ಕಾರ. ಪ್ರೇಮ್ ಯಾವ್ದು ಪ್ರೇಮ್? ನೀನ್ ಸಿ ಶೋಕಿ ಪ್ರೇಮ್? ಎಲ್ಲಿ ಪ್ರೇಮ್? ಓಕೆ ಪ್ರೇಮ್ ಆರಾಮ? ಏನ್ ಶಿಷ್ಯ 3 ದಿನದಿಂದ ನಾನೇನೋ ಕೊಡ್ಬೇಕು ನೀನ್ ಕೊಡ್ಸ್ಬೇಕೀಗ. ಕೊಡ್ಬೇಕು. ಈಗ ಹೆಂಗನು ಬಂದ್ಬಿಟ್ಟು ನನ್ಗೆ ಇವಾಗ ಕೋಲಾರ ಬೇರಲ್ಲಿ DVC ಕೊಟ್ಟು. ಅಂಕಲ್ ಚೆನ್ನಾಗಿದ್ದೀರಾ ಅಂಕಲ್? ಗೊತ್ತಾ ಒಬ್ಬ ನಾನ್ ಬಿಯರ್ಡ್ ತಗ್ಸ್ದಾಗ್ಲೂ ಹಿಂಗೆ ಅಣ್ಣ ರೇಗ್ಸೋದು. ತಿರ್ಗೋಣ ಪ್ರೇಮ್, ನಿಂಗೆ ಗೊತ್ತಿಲ್ಲ ಪ್ರೇಮ್, ನಿನ್ ಚಿಕ್ಕ ಹುಡ್ಗಕ್ಕಲ್ಲ, ನಿನ್ ಕೂತ್ಕೊಳ್ಳ ತಿರ್ಗೋ ಶಿಶ ಒಂಚೂರ. ಅಯ್ಯೋ ಚಿನ್ನು ಬರೋರು ಇರ್ಬೇಕೇನೋ ನನ್ನ ಪ್ರಕಾರ, ಗೊತ್ತಿಲ್ಲ. ಪ್ರೇಮ್ ಬಂದ್ಬಿಡೋಣ ಅಪರೂಪಕ್ಕೆ. ಪ್ರೇಮ್ ಏನ್ ಗೊತ್ತಾ, ನನಗೆ ಇವರು ನಿತ್ಯಶ್ರೀ ಅವ್ರು ಹೇಳ್ತಾ ಇದ್ರು, ನಮ್ಮ ಫ್ರೆಂಡು ನಿತ್ಯಶ್ ಅವ್ರು ಹೇಳ್ತಾ ಇದ್ರು, ನನಗೆ ನಿಮ್ ಗುಂಪಲ್ಲಿ ಒಬ್ಬರೇ ಹೆಸರು ನೆನಪಾಗೋದು ಪ್ರೇಮ್. ಅದು ಎಷ್ಟು ಚೆನ್ನಾಗೈತೆ ಗೈಸ್ ಅದು. ಪ್ರೇಮ್ ಮಿಸ್ ಯು ಪ್ರೇಮ್. ಎಷ್ಟು ದಿನ ಆಯ್ತು ಪ್ರೇಮ್ ನೀನ್ ನೋಡಿ? 6 ಪ್ಯಾಕ್ ಎಲ್ಲ ಬಂದೈತೆ ಪ್ರೇಮ್, ಹಿಂದೆ 6 ಪ್ಯಾಕ್ ಬಂದೈತೆ. ಸದ್ಯಕ್ಕೆ ಹೆಂಗಿದ್ರು ತಿಂದಿಲ್ಲ.
ಕೊಡಿಸ್ತಾನೆ ನಮ್ಮ ಪ್ರೇಮು. ಇನ್ನು ಬೆಳಗ್ಗೆ ತಿಂಡಿನೂ ಮಾಡಿಲ್ಲ. ಬ್ಯಾಲೆನ್ಸ್ ತೋರಿಸ್ಬಿಟ್ಟು ಬೇಡ ಪ್ರೇಮ್, ಈ ನನ್ನ ಮಕ್ಕಳು ನಮ್ಮ ತೋರಿಸ್ಬಿಟ್ಟು ಗೈಸ್ ಆಮೇಲೆ ನೀನ್ ಮಾತಾಡು. ಎಲ್ಲಾ ಗುಂಪಲ್ಲೂ ಯಾರಾದ್ರೂ ಒಬ್ರು ಫ್ರೆಂಡ್ಸ್ ಹೇಳ್ತಾರೆ ಏನಾದ್ರು ಕೊಡ್ಸು ಅಂದಾಗ ನಾನು ಬ್ಯಾಲೆನ್ಸ್ ತೆಗ್ದು ಹಿಂಗೆ ತೋರಿಸ್ತೀನಿ, ನೋಡ್ಕೊಂಬಿಡು ಮಚ್ಚ, ₹1 ಇದ್ರೆ ನೀನೆ ತಗೊಂಡ್ಬಿಡು. ಈ ತರ ಹೇಳ್ತಾರೆ. ಅಂದ್ರೆ ನೀನೊಬ್ಬ ಸಾಲ ಮಾಡ್ಕೊಂಡು ಎಲ್ಲ ಇವನಂತಲ್ಲ ಗೈಸ್, ಆಲ್ಮೋಸ್ಟ್ ಎಲ್ಲಾ ಫ್ರೆಂಡ್ಸ್ ಗ್ರೂಪಲ್ಲಿ ಹೇಳ್ತಿರ್ತಾರೆ ಇದನ್ನ. ಏನೋ ಒಳ್ಳೆ ಡಿಸ್ಕಷನ್, ಡೀಪ್ ಡಿಸ್ಕಷನ್ ನಡೀತಿದ್ದಪ್ಪ. ನನ್ನ ಪ್ರಕಾರ ಇನ್ನು ತುಂಬಾ ಜನ ಇನ್ನು ಎಷ್ಟೋ ಬರ್ಬೋದೇನೋ ಗೊತ್ತಿಲ್ಲ. ಇನ್ನ 1000 ಜನ ಬರ್ತಾರೆ. ಹೋಗಿ ಆರ್ಡರ್ ಮಾಡಿ ಹೋಗಿ. ಕರೋನಾ ಬಂದಿದ್ದು. ಪ್ರೇಮ್ ನಮ್ಮನ್ನ ಕರೆದಿರೋದು ಅವನು, ನಾವಿಬ್ರು ಸೇರಿ ಕೇಳು ಪ್ರೇಮ್, ಸಿಕ್ಕಾಕೊಂಡೆ ಅವನ ಹತ್ರ. ಅವ್ನು ಕರೆದಿರೋದಲ್ವಾ, ಅವನು ನಾವಿಬ್ರು ಸೇರಿ ಅವನಿಗೆ ಟ್ಯಾಕ್ಸ್ ಹಾಕ್ಬೇಕು. ಈ ನನ್ನ ಮಗ ನನ್ನ ಕಡೆ ತಿರ್ತಾನೆ. ಮಾತುಗೆ ಮುಂಚೆ ಸುದೀಪ್ ಕೊಡ್ಸೋದು ನಮ್ಗೆ. ಗೈಸ್ ರಿತಿಕ್ ಕೂಡ ಬಂದ. ಹಾಯ್, ಆರಾಮ? ಸೂಪರ್. ವಾಟ್ಸ್ ಇಶಾ? ಏನೋ ಪ್ಲಾನ್ ಮಾಡಿದ್ಯೋ ನೀನೆ, ನನಗೆ ಗೊತ್ತಿರೋದು ಏನೋ ಪ್ಲಾನ್ ಮಾಡಿದ್ಯಾ. ಅಂಕಲ್ ಏನ್ ಅಂಕಲ್ ಹೇಳಿ ಅಂಕಲ್. ಅಂಕಲ್ ಹೇಳಿ ಅಂಕಲ್. ಅಂಕಲ್ ಅಂಕಲ್ ಗೈಸ್, ನಾನು BEd ತೆಗ್ಸಿರೋ ಟೈಮಲ್ಲಿ ಕೂಡ ಯಪ್ಪ 1 ವಾರ ನನ್ನ ಮಗ ಆಡ್ಕೊಂಡಿದ್ದ. ತೆಗ್ಸಿದ ನನ್ನ ಅಣ್ಣ. ಹಾಯ್ ರಾಕಿ ಅಣ್ಣ, ಕೊಡೋಣ ಕೈನಾ, ಕೊಡೋಣ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡಲ್ಲಿ ಇರೋದು ಯಾಕೆ? ಕೈ ಸ್ಯಾಂಡ್ವಿಚ್ಚು ಅದು ಇದೆಲ್ಲ ತಿಂದಾಯ್ತು. ಇನ್ನೊಂದು 4 ಲೆಮನ್ ಜ್ಯೂಸು, ನನಗೊಂದು ಹಾಟ್ ಚಾಕ್ಲೇಟ್ ಮಿಲ್ಕ್. ಪ್ರೇಮ್ ಲೆಮನ್ ಜ್ಯೂಸ್ ಪ್ರೇಮ್. ಹೋಗ್ಬಿಟ್ಟು ಕುಡಿತಿ ಅಲ್ಲಿ ಖರ್ಚು ಮಾಡ್ಕೊಳೋದಕ್ಕೆ. ಗೈಸ್ ಹೇಮನ್ ಜೊತೆ ಮಾತಾಡ್ತಿರ್ಲಿಲ್ಲ. ಊಟ ಅಲ್ಲಿ ಕಾಪಾಳಕ್ ಹಾಕ್ಬಿಡ್ತೀನಿ, ದಡ್ರ ತರ ಮಾತಾಡ್ರೆ ನನ್ ಮಕ್ಳ. ಬರ್ತಡೇಗೂ ವಿಶ್ ಮಾಡಿಲ್ವಾ? ಹಂಗಾರೆ ಇದು ತಪ್ಪಿದು. ಮಗನೆ ನಾಳೆ ವಂಡರ್ಲಾಗೆ 8 ಗಂಟೆಗೆ ರೆಡಿ ಇರತ್ತೆ. ಜಾಸ್ತಿ ಇಲ್ಲ, ಏನ್ ಹೇಳ್ತಿಲ್ಲ. 8 ಗಂಟೆಗೆ ರೆಡಿ ಇರ್ತೀಯ ಅಂತ. ಅಯ್ಯೋ ಕಟ್ ಮಾಡ್ಬಿಟ್ಟಲ್ಲಿ. ಗೈಸ್ ಇಲ್ಲಿಗೆ ಮೇಯ್ನು ಥೀಮು ಏನಕ್ಕೆ ನಾವು ಇಲ್ಲಿಗೆ ಬಂದಿದ್ದು ಅಂದರೆ, ತುಂಬಾ ಜನ ಕೇಳ್ತಾ ಇದ್ರಿ ಕಮೆಂಟಲ್ಲೂ, ಕೆಲವರು ಕೇಳ್ತಿದ್ರಿ ರಿತಿಕ್ ಜೊತೆ ಮಾತಾಡ್ತಿಲ್ಲ ಅಂದ್ಬಿಟ್ಟು. ಒಂದು ಏನಕ್ಕೆ ಮಾತಾಡ್ತಿಲ್ಲ, 1 ವರ್ಷ ಆಯಿತು ಅಥವಾ ಗ್ಯಾಪ್ ಆಗೋದು ಬೇಡ ಅಂತ ಇಲ್ಲಿ ಇವನು ಜಾಸ್ತಿ ಎಕ್ಸ್ಟೆಂಡ್ ಮಾಡಬಾರ್ದು ಅಂದ್ಬಿಟ್ಟು ನನ್ನ ಮತ್ತೆ ರಿತಿಕ್ನ ಇಬ್ರು ಕರ್ಸಿರೋದು. ಇವಾಗ ಕರ್ಸಿ ಮಾತಾಡಿಸಿ ಅಣ್ಣ ಇವಾಗ ಒಂದ್ ಮಾಡಿಸಿದಾನೆ. ಬಾಸಿಗೆ ಮುತ್ ಕೊಡ್ತಾನೆ. ಸಾಕು ಬಿಡು, ಬಾಸಿ ಕೊಡು. ಸರಿ ನೀನ್ ಕೊಡು. ನೀನ್ ಕೊಟ್ರೆ ನಾನು ಕೊಡ್ತೀನಿ. ಕೈ ತೊಳ್ದ ಎಡಗೈ ಕೊಡು, ಎಡಗೈ ಕೊಡು. ಲೆಫ್ಟ್ ಹ್ಯಾಂಡ್ ಕೊಡು. ಕೊಟ್ಬಿಡು, ಹೊಡೆದ್ಬಿಡು, ಸುಮ್ಮನೆ ಹೊಡೆದ್ಬಿಡು. ಅಣ್ಣನಿಗೆ ಯಾವತ್ತೂ ಕೈ ಮಾಡಲ್ಲ. ಚಿಕನ್ ಹೊಡಿತಾ ಇದೆ. ಅದೇ ಬಲಗೈ ಇದೆ ಬೈ. ಕೊಟ್ಟೆ ಬಿಡ. ಗೈಸ್ ಇವಾಗ ನಮ್ಮ ಪವನ್ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತಲ್ಲ ನಿಮ್ಮೆಲ್ರಿಗೂ. ಇದ್ರಲ್ಲಿ ಪ್ರೇಮ ಭಾಗಿಯಾಗಿದ್ದಾನಲ್ಲ ಪ್ರೇಮ್? ಇಲ್ಲ ಪ್ರೇಮ್. ಅದೇ ಖುಷಿಗೆ ಇವತ್ತಿದೆಲ್ಲ ಬಿಲ್ ಪೇ ಮಾಡ್ತಾರೆ. ಆಕ್ಚುಲಿ ನಿಮ್ಮಿಬ್ಬರನ್ನ ಒಂದು ಮಾಡೋದಕ್ಕೆ ದೊಡ್ಡವರು ಒಬ್ರು ಇರ್ಬೇಕಲ್ವಾ? ದೊಡ್ಡವರು ನನಗಿಂತ ದೊಡ್ಡವರು ಅಲ್ಲೊಬ್ರು ಇದ್ದಾರೆ. ಬಟ್ ಅವಣ್ಣಾಗಿ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ನನಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಅದಕ್ಕೆ ಪ್ರೇಮ್ ವಿಡಿಯೋ ಹೊಡಿ ಪ್ರೇಮ್ ಇನ್ನು ಜೊರಗೆ ಪ್ರೇಮ್. ಯಾರೋ ಹೊಡಿತಾವ್ರು ನೋಡು. ನೀನು ಯಾರೋ ಒಬ್ಬ ಹೊಡೆದ ಸೈಡ್ ಗ್ಯಾಪ್ ಅಲ್ಲಿ. ಕಾಲದಿಂದ ಒಂದು ಒಳ್ಳೆಯವ್ರಿಗೆ ತಲೆಯಿಂದ ಹೊಡಿಯೋರು. ಮೀಸೆಲ್ಲ ಜಾಸ್ತಿ ಬಂದ್ಬಿಟ್ಟಿದೆ. ಗೈಸ್ ಇವಾಗ ಸುವೆಲ್ ಕೂಡ ಬರಬೇಕು. ಸುವೆಲ್ ಜೊತೆ ನಾವು ಮಾತಾಡಿ ನಾಳೆ ಎಲ್ಲಾದ್ರೂ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಈಗ ಈ ಖುಷಿಗೆ ಪವನ್ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ಗೈಸ್. ಥ್ಯಾಂಕ್ಸ್ ಏನ್ ಹೇಳ್ಬೇಡ, ಬಿಲ್ ಪೇ ಮಾಡ್ರಿ ಗೈಸ್. ಉಂಗ ಪಾರ ಗೈಸ್, ಸುವೆಲ್ వచ్చింది. ನಾನು ಯಾಕೆ ಹಿಂಗೆ ಮಾತಾಡ್ತಾ ಇದೀನಿ ಗೈಸ್? ಸುವೆಲ್ ಬಂದ. ಪ್ರೇಮ್ ಹೆಂಗಿದಾನೆ ಹಂಗೆ ಇದಾನೆ. ಹಾಯ್ ಸುವೆಲ್, this is Pawan, this is Eman, and this is my close friend Prem. This is my close friend Ritik, that is Raki bro. Welcome Suvel. ಏನ್ ಡಿಸ್ಕಷನ್ ಗೊತ್ತಾ ಸುವೆಲ್? ಇವತ್ತು ದೊಡ್ಡವರಾದಂಥ ಇಬ್ರು ಘಟನ್ಗಟ್ಟಿಯವರು
ಅದ್ರಲ್ಲಿ ಇನ್ನೂ ದೊಡ್ಡದಾದಂಥ ಇವರು ನಾನು ಮತ್ತೆ ರಿತಿಕ್ನ ಕರೆಸಿ ಕಾಂಪ್ರಮೈಸ್ ಮಾಡಕ್ಕೆ ಕರ್ಸಿರೋದು. ಅದಕ್ಕೆ ಇನ್ನೂ ಕರೆಸ್ತೆ ಸುವೆಲ್. ಆಯ್ತು, ಮಾತುಕತೆ ಎಲ್ಲ ಆಯ್ತು, ಆಲ್ ಗುಡ್. ಈಗ ನಿಮ್ಮದು ಒಂದು ಬಾಕಿ ಇದೆ, ಡಿಸ್ಕಷನ್ ನಡೀತಿದೆ ಸರ್. ಆಮೇಲೆ ಸಿಗ್ತೀವಿ ಗೈಸ್. ಅಳ್ಬೇಡ ಸುವೆಲ್, ಜಾಸ್ತಿ ಎಲ್ಲ ಮಾತಾಡ್ರೆ ಸುವೆಲ್ ಹೊಡೆದು ಬಿಸಾಕ್ ಸುವೆಲ್. ಅಳ್ಬೇಡ, ಹೇಳ್ತೇನೆ. ಏಯ್ ಅಳ್ಬೇಡ ನೀನು, ಪ್ಲೀಸ್ ಅಳ್ಬೇಡ, ಪ್ಲೀಸ್ ಅಳ್ಬೇಡ್ರಿ. ಮಾತಾಡಿ ಇಷ್ಟು ಕಾನ್ವರ್ಸೇಷನ್ ಅಲ್ಲಿ ಇನ್ನೊಂದು ಹಾಟ್ ಚಾಕ್ಲೇಟ್ ಕಾಫಿ ಮಿಲ್ಕ್ ಹೇಳ್ಬಿಟ್ಟೆ ಗೈಸ್. ಕಾಂಪ್ರಮೈಸ್ ಆಗ್ತವ್ರೆ, ಗೊತ್ತಿಲ್ಲ ನಾಳೆಯಿಂದ ಹೆಂಗಿರುತ್ತೆ ಅಂದ್ಬಿಟ್ಟು. ಬಟ್ ಸದ್ಯಕ್ಕೆ ಇವಾಗ ಫ್ರೆಂಡ್ಸ್ ಆಗಿದ್ದಾರೆ. ಎತ್ತಲೇ ಎತ್ತ ಮಗ, ಗೊತ್ತು ಸ್ಕೂಲ್ ಮೆಟ್ಟೆ. ನಾಳೆಯಿಂದ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಅವನು ಕೊಟ್ಬಿಡು ಸುವೆಲ್. ಏಯ್ ಆಗಲ್ಲ ಗೈಸ್. ಇನ್ನೊಂದ್ ಸ್ವಲ್ಪ ಇವತ್ತಲ್ಲ, ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಾನ್ ಕರೆಸ್ತೀನಿ ರೀ. ಪವನ್ ಹೇಮಂತ್ ನಾನ್ ಕರೆಸ್ತೀನಿ. ಇನ್ನೂ ಅವ್ರಿಬ್ರು ಕಾಂಪ್ರಮೈಸ್ ಆಗಿಲ್ಲ. ಹಾ, ಸೂಪರ್ ನಾನ್ ಕರೆಸ್ತೀನಿ ಗೈಸ್. ಕಾನ್ವರ್ಸೇಷನ್ ಎಲ್ಲ ಮುಗೀತು ಅಂಡ್ ಫೈನಲಿ ಡನ್ ವಿತ್ ಕಾನ್ವರ್ಸೇಷನ್. ರೀಸನ್ ಎಲ್ಲ ಕೇಳ್ಬೇಡಿ, ಚೆನ್ನಾಗಿದೀವ ಅದು ಸಾಕು. ಇನ್ನೂ ಒಂದಿಷ್ಟು ಡೀಟೇಲ್ಸ್ನ ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ. ಇವಾಗ ಸದ್ಯಕ್ಕೆ ಇಲ್ಲಿ ಬಿಲ್ ಪೇ ಮಾಡಿಬಿಟ್ಟು ಪೋಲಾರ್ ಬಿಯರ್ಗೆ ಹೋಗಿ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ಬೇಕು ಅಂತ ಇರೋದು. ಲೆಟ್ಸ್ ಗೋ. ಬಿಲ್ಲು ನಮ್ಮಣ್ಣ ಕಣೋ ನೀ ನಮ್ಮಣ್ಣ ಕಣೋ ನೀ. ಈಗಿರೋದು ಬಿಲ್ ಪೇ ಮಾಡೋದು. ಥ್ಯಾಂಕ್ ಯು ಪ್ರೇಮ್. ಅಣ್ಣ ಪಾತ್ರದೊಳಗೆ ಇಟ್ಕೊಳ್ಳೋಣ ಅವನ್ನ. ನನ್ನ ಮಗನೇ ಕಾಲ್ ನೆಪದಲ್ಲಿ ಓಡಾಯ್ತಿದ್ಯಾ? ಒಂದು ಚೂರು ಪ್ರೇಮ್ ಇಲ್ಲಿ ನೋಡ್. ಪ್ರೇಮ್ ಬಿಲ್ ಪೇ ಮಾಡದೆ ಓಡ್ತಾ. ಪ್ರೇಮ್ ಬಿಡ್ಬೇಡ, ಬಿಡ್ಬೇಡ. ಇಲ್ಲೇನ ಪ್ರೇಮ್ ಕಾಲಿಲ್ಲ, ಒಂದು ಚೂರು ಕಾಲಿಲ್ಲ, ಕಾಲೇ ಇಲ್ಲ ಗೊತ್ತಾ ಗುರು. ಹಿಂಗೆ ಗುರು, ಎಲ್ಲಾರ ಬಂದಾಗ ಪೇ ಮಾಡ್ದಲೆ ಓಡಾಗ್ಬಿಡ್ತಾನ ಅಣ್ಣ. ಗೈಸ್ ಪೇ ಹೆಂಗ್ ಗೊತ್ತಾ ಮಾಡ್ತಿರೋದು? ಇವಾಗ ಅವ್ನು 300 ಪೇ ಮಾಡಿದ್ದಾನೆ, ಇನ್ನ 1100 ಅಲ್ಲಿ 800. ನಂಗೆ ನೋಡಿ ಹೆಂಗ್ ಪೇ ಆಗುತ್ತಂತ. 200 rupees ಪೇಮೆಂಟ್ ಡನ್. ನೆಕ್ಸ್ಟ್ ನಮ್ಮಣ್ಣ ಕಣೋ ಲೋ. ಎಲ್ರು ಪೇ ಮಾಡೋರ್ಗು ವೇಟ್ ಮಾಡ್ತಾನ ಅವನು. ಇನ್ನೊಂದು ಲಾಸ್ಟ್ 100 ರೂಪಾಯಿ ಬಾಕಿ ಇರುತ್ತಾ, ಅವಾಗ ಹೋಯ್ತ ನೋಡು. 200 ಡನ್ ಬೈ. 600. ನೆಕ್ಸ್ಟ್ ಪ್ರೇಮ್ ಪೇಮೆಂಟ್ ಆಗಿಲ್ಲ, 0 rupees ಅಲ್ಲಿ. ಹೌದಾ? ಬಸ್ ನೀವು ಅಣ್ಣ ಇಲ್ಲ ಗೈಸ್, ಇನ್ನ 600 ಪೇ ಮಾಡಬೇಕು. ಹಂಗೆ ನೋಡಿ ಹೆಂಗೆ ಪೇ ಆಗುತ್ತಂತ. ನನ್ನ ಕಡೆಯಿಂದ ಪೇ ಇರುತ್ತೆ, ಏನು ತೊಂದರೆ ಇಲ್ಲ. ಪ್ರೇಮ್ ನೀನೇನೋ ಅನ್ಕೊಂಡಿದ್ದೆ ಪ್ರೇಮ್. ಇಲ್ಲ ಮಕ್ಕನೂ ಹೊರ ನಾನು ವಿಷಯ. 300 ಮಾತ್ರ, 300 ಆದ್ರೆ ಮಾತ್ರ. ಇಲ್ಲ ಹಾಕಲ್ಲ, 300 ಮಾತ್ರ ಗೈಸ್. 300 ಪೇಮೆಂಟ್ ಡನ್. ಎಲ್ಲಿ ಆಯ್ತಲ್ಲ? ಇಲ್ಲ ಬಂತ ಬೈ 300. ಬೈ 300 ಬಂತ. ನನ್ನ ಮಗನೇ ಇನ್ನು ಪೇ ಮಾಡಿಲ್ಲ. ಬ್ಯಾಲೆನ್ಸ್ ತೋರ್ಸು. ಇನ್ನೊಂದು ಬ್ಯಾಂಕ್ ಐತೆ, ಅದ್ರಲ್ಲೂ ಬಂತಲ್ಲ? ಇಲ್ಲ ಬರ್ಲಿಲ್ಲ. SBI ಅದ್ರಲ್ಲೂ ಕೂಡ ಇಲ್ಲ. 30,000 ನನ್ನ ಮಗನೇ. 30,000 ಯಾಕೆ ಹೊಡಿತಾ ಇದೆ? ಬ್ಯಾಕ್ ಹೋಗು ನನ್ನ ಮಗನೇ, ಬ್ಯಾಕ್ ಹೋಗು. ಕ್ಯಾನ್ಸಲ್ ಕೊಡು. ಅಲ್ಲೋಡು 30,000 ರೂಪಾಯಿ ಹಾಕಿರೋದು. ಬೈ 200 ಹೋಗಯ್ಯ. ಇಲ್ಲಿ ನೆಕ್ಸ್ಟ್ 200. ಎಲ್ಲ ಗುಂಪಲ್ಲೂ ಹಿಂಗೆ ಅಣ್ಣ. ಪ್ರೇಮ್ ಪಕೋಡ ಐತೆ, ಇಲ್ಲ ಆನಿಯನ್ ಪಕೋಡ ಐತಣ್ಣ. ಗೈಸ್, ಒಂದು ಎಗ್ ಬಿರಿಯಾನಿ ರೈಸ್ ಹೇಳಿದ್ದೀನಿ, ಜೊತೆಗೆ ಲೆಮನ್ ಚಿಕನ್ನು. ಇನ್ನು ಮಿಕ್ಕಿರೋರೆಲ್ಲ ಮಟನ್ ಬಿರಿಯಾನಿ, ಚಿಕನ್ ಕಾಂಬೋ, ಚಿಕನ್ ಬಿರಿಯಾನಿ, ಕಬಾಬು ಎಲ್ಲ ಹೇಳಿದ್ದಾರೆ. ಊಟ ಮಾಡ್ಬೇಕು ಗೈಸ್, ಭರ್ಜರಿ ಊಟ. ಎಷ್ಟು ಬೇಕಾದ್ರೆ ತಿನ್ಬೋದು. ಸ್ಪಾನ್ಸರ್ ಈ ಕಡೆ ಅವ್ರಂದ್ಮೇಲೆ ಎಷ್ಟು ಬೇಕಾದ್ರೆ ತಿನ್ಬೋದು. ಈ ಕಡೆನವ್ರೆ ಸ್ಪಾನ್ಸರ್ ಈ ಕಡೆನವ್ರೆ, ಏನು ತೊಂದರೆ ಇಲ್ಲ. ಸ್ಪಾನ್ಸರ್ ಈ ಕಡೆನವ್ರೆ, ಏನು ತೊಂದರೆ ಇಲ್ಲ. ₹1 ಕೊಟ್ಟಿಲ್ಲ ಗೈಸ್, ₹1. ನಾನು ಕೇಳನಪ್ಪ ಪೇ ಮಾಡ್ಬೇಕಾ ಅಂತ, ನೀನೇ ಬೇಡ ಅಂದೆ. ಸರಿ, ಇವಾಗ ಕಳ್ಸು ನನ್ನ ಅಕೌಂಟಿಗೆ. ಅದೇನು ತಿನ್ನೋದಕ್ಕೆಲ್ಲ ಲೆಕ್ಕ ಕೇಳ್ತಾ ಇದ್ಯಾ? ತಿನ್ನೋದಕ್ಕೆ ಲೆಕ್ಕ ಕೇಳ್ತಿರ್ಲಿಲ್ಲ. ಅದ್ರಲ್ಲೂ ಪ್ರೇಮ್ ಅವನ್ ಕಳ್ಸಲ್ಲ. ಪ್ರೇಮ್ ಒಂದ್ಸರಿ ನೋಡಲ್ಲ. ಅಯ್ಯೋ ದೇವ್ರೆ,
ಅಯ್ಯೋ ಲೇ ಹಿಂಗ ಮಾಡದ್ ನೀನು? ಇಲ್ಲ 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 ಇಲ್ಲ, ಹೊಡಿ ಹಾಕ ಹಾಕು. ಅವನೇ ಮಾಡಿದ್ ನೋಡಿಲಿ, ಸುಮ್ನೆ ಮಾಡ್ತಾನೆ. ಹೊಡಿ ನೋಡಲಿ, ಹಿಂಗೆ ಮಾಡೋದು ಅವ್ನು, ಹಿಂಗೆ ವಾಕ. ಅಯ್ಯೋ ಲೇ ಅಪ್ಪ, ಅಲ್ಲ ನೀನ್ ಬಿಟ್ಕೊಟ್ಬಿಡ್ತೀಯ. ಒಂದ್ ಏಟ್ ಹೊಡಿ ಅಲ್ವಾ, ಒಂದ್ ಏಟ್ ಹೊಡಿಯಕ್ಕಾಗಲ್ಲ ಅವನಿಗೆ. ಓ ಅದ್ದಮ್ಮ ಬಿತ್ತು ಏಟ್ ಬಿತ್ತು. ಹೋಯ್ತು ನೋಡಿಲಿ ಇದೆ ಹೋಯ್ತು ನೋಡಿ ಇದೆ. ಆದ್ರೂ ಇಷ್ಟ ಬೇಗ ಬಿಟ್ಕೊಡ್ತೀಯ ಅಂತ ಅನ್ಕೊಂಡ್ರಿಲ್ಲಪ್ಪ. ಅವ್ನ ಸೀಟ್ ಮೇಲೆ ನೋಡಿ, ಸೀಟ್ ಮೇಲೆ. ಸರಿ ಪ್ರೇಮ್, ವಾಪಸ್ ಮನೆಗೆ ಹೋಗು. ಬಾಯ್, ಟೇಕ್ ಕೇರ್. ಬಾಯ್, ಟೇಕ್ ಕೇರ್. ಬಾಯ್. ಹೊಸ ಪ್ರಾರಂಭ, ಹೊಸ ಆರಂಭ. ಖುಷಿಯಾಗಿರೋಣ. ಬಾಯ್ ಅಣ್ಣ. ಬಾಯ್ ಸುವಲ್, ಟೇಕ್ ಕೇರ್. ಬಾಯ್. ಅಲ್ಲೇನಿಲ್ಲ ಅಲ್ಲಿ ಏನಾಯ್ತಲ್ಲಿ? ನೋಡಲ್ಲಿ ಇವನ್ ಮಾಡಿದಾನಲ್ಲ. ನಾನು ಹೊಡೆದಿದ್ದಿಲ್ಲಿ. ನಾನು ಹೊಡೆದಿದ್ದಿಲ್ಲಿ ನೀನ್ ಹೊಡೆದಿಯಲ್ಲ? ಇಲ್ಲ ಕುತ್ಕೋ. ಗೈಸ್, ನನ್ನ ಮನೆ ಹತ್ರ ಬಂದೆ. ಈ ಸಡನ್ ನಮ್ಮ ಬೈಕಲ್ಲಿ ಇದು ಕಟ್ಟಿರೋದು ನೋಡಿ ನಾನು ಶಾಕ್ ಆದೆ. ನನ್ನ ಬೈಕಲ್ಲಿ ಯಾರು ಗುರು ಹಾಕಿರೋದು ಅಂತ. ಆಮೇಲೆ ನೆನಪಾಯ್ತು, ನಮ್ಮ ಪಕ್ಕದ ಮನೆ ಅಂಕಲ್ ಒಬ್ರು ರ್ಯಾಲಿಗಂತ ನಮ್ಮ ಬೈಕ್ ತೊಗೊಂಡೋಗಿದ್ರು, ಅಲ್ಲಿಗೆ ಇದನ್ನ ಕಟ್ಟಿದ್ರು ನೀಟಾಗಿ. ಸೈಕಾಗಿದೆಯಲ್ಲ. ನಾನು ಬೆಳಗ್ಗೆ ಒಂದು 5 ನಿಮಿಷ ಹೋಗ್ಬಿಟ್ಟು ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಹೋದನು. 4 ಅವರ್ ಆದ್ಮೇಲೆ ಬರ್ತಾ ಇದ್ದೀನಿ. ನಮ್ಮಮ್ಮ ಫೋನ್ ಮಾಡಿ ಇಷ್ಟೊತ್ತು ಬರೋದು. ಕುಲ್ಜಾ ಸೇಮ್ ಮದ್ದು ಮಾಡು ಸ್ಟೆಪ್ ಅದನ್ನ. ಅಮ್ಮ ಒಂದೇ ಸ್ಟೆಪ್ ಮಾಡ ಇವಾಗ. ಕಮನ್. ಗೈಸ್, ಟೈಮು 6 ಗಂಟೆ. ನಮ್ಮಮ್ಮ ಓಲ್ಡ್ ಬ್ಲಾಗ್ ನೋಡ್ತಾರೆ. ನೆನ್ನೆ ಬ್ಲಾಗ್ ನೋಡ್ತಾರೆ. ಅಂಡ್ ಇವಾಗ ನಮ್ಮಮ್ಮ ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ತಾರೆ, ಕುಡಿಬೇಕು. ಇವಾಗ ನಾನೊಂದು ಕ್ಲಿಪ್ನ ಕ್ಯಾಪ್ಚರ್ ಮಾಡಿದ್ದೆ. ಚಿರು ಫೇರ್ವೆಲ್ ಡೇ ಹೋಗೋ ದಿನ, ಅಥವಾ ನಾಳೆ ಹೋಗ್ಬೇಕು ಅಂದ್ರೆ ಅದ್ರ ಹಿಂದೆ ನೈಟು ಡ್ರೆಸ್ ಎಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟು ಬಂದಿದ್ದ. ಆ ಕ್ಲಿಪ್ ಹೇಗಿದೆ ಅಂತ ನೋಡ್ಕೊ ಬನ್ನಿ. ಅಣ್ಣ ಫುಲ್ಲು ಫೇರ್ವೆಲ್ ಡೇಗೆ ರೆಡಿ ಅನ್ಕೊಂಡು ನೆಕ್ಸ್ಟ್ ಲೆವೆಲ್, ಅವ್ರ ಹುಡುಗಿಗೆ ತೋರ್ಸಕ್ಕೆ ನೆಕ್ಸ್ಟ್ ಲೆವೆಲ್ ರೆಡಿ ಆಗ್ಬಿಟ್ಟವನೆ. ನೋಡ್ಕೊ ಬನ್ನಿ ಗೈಸ್. ಒಂದು ಭರ್ಜರಿ ಗುಡ್ ನ್ಯೂಸು. ನಾನು ತೋರಿಸ್ಬಾರ್ದು ಅಣ್ಣ ಅಂತ ಅನ್ಕೊಂಡೆ, ಆದ್ರೆ ಈ ರೇಂಜಿಗೆ ಇದಾನಂದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ. ದೇವರ ನನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ. ಇಷ್ಟು ದಿನ ಟೀ ಶರ್ಟು, ಪ್ಯಾಂಟು, ಆಮೇಲೆ ಏನಪ್ಪ ಚಡ್ಡಿ, ನಿಕ್ಕರು, ಈ ಥರದ್ರಲ್ಲಿದ್ದವನು. ಆ್ಯಂಡ್ ಇವಾಗ ಏನಂದರೆ ಚಿರು ಸ್ಕೂಲಲ್ಲಿ ಫೇರ್ವೆಲ್ ಡೇ ನಡೀತಿದೆ ಅಂತೆ. ಫೇರ್ವೆಲ್ ಡೇಗೆ ಇಡೀ ಇವ್ರ ಬಾಯ್ಸ್ ಮಾತ್ರನಾ, ಇಲ್ಲ ನಿಮ್ಮ ಅಲ್ಲ ಇಡೀ ಬಾಯ್ಸ್ ಹಿಂಗೇನಾ, ಇಲ್ಲ ಅಂದ್ರೆ ನೀವು ಹುಡುಗರು ಮಾತ್ರನಾ? ಇಡೀ ಬಾಯ್ಸ್ ಪೂರ್ತಿ ಒಂದು ಒಳ್ಳೆ ಫುಲ್ ಫಾರ್ಮಲ್ ಡ್ರೆಸ್ ಹಾಕೊಂಡ್ಬಿಟ್ಟವ್ರೆ. ಯಪ್ಪ, ಅದರಲ್ಲಿ ಇವ್ನು ನೋಡೋಕೈತಿಲ್ಲ, ಜಿಪ್ ಬೇರೆ ಎಳಕತ್ತವನೆ. ಗೈಸ್ ಹೆಂಗಿದಾನಂದ್ರೆ ಅಣ್ಣ, ಇಲ್ಲಿ ನೋಡಿ ಗೈಸ್, ಹಾಕಲ್ಲು ಗೈಸ್. ಇಲ್ಲಿ ನೋಡಿ, ಫಾರ್ಮಲ್ ಶರ್ಟು, ಟೈ, ಪ್ಯಾಂಟು ಮತ್ತೆ ಲೂಫರ್ ಶೂ. ಪರವಾಗಿಲ್ಲ. ಫೇರ್ವೆಲ್ ಡೇ ಬರೋದು ಒಂದೇ ಸಲಿ, ಎಂಜಾಯ್ ಮಾಡ್ತಾ ಇರ್ಬೇಕು. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಸೇಮ್ ಇದು ನಿಮ್ಮ ಕ್ಲಾಸ್ ಹುಡುಗಿರ್ಗು ಸೇಮ್ ಕಲರಾ ಸ್ಯಾರಿನಾ? ಸ್ಯಾರಿ ಕೊಡ್ಬೇಕು ತಾನೆ? ಓಹೋ, ಫುಲ್ ಫೇರ್ವೆಲ್ಗೆ ರೆಡಿ ಅಣ್ಣ. ಇನ್ ಮೀರ್ಸಕ್ ಆಗಲ್ಲ ಇವನ್ನ. ಹೊಲ್ಸಿದ್ದ ಎಲ್ಲ ಅವರೇ ಹೊಲ್ಸಿ, ಅವರೇ ಕೊಟ್ಟಿರದ? ಶೂ ಅವರೇ ಕೊಟ್ಟಿರದ? ಟೈ ಅವರೇ ಕೊಟ್ಟಿರೋದು. ಆದ್ರೆ ಇದ್ರ ಮೇಲೆ ಏನ್ ಗೊತ್ತಾ, ನನ್ ಮಾತು ಕೇಳು, ಎಲ್ರು ಹಿಂಗೆ ತಾನೆ ಬರೋದು. ನೀನೊಬ್ಬ ಇನ್ನೊಂದು ಅಪ್ಪರ್ ಬ್ಲೇಸರ್ ಹಾಕೊಂಡೋಗು. ಟಿಸಿ ಕೊಟ್ಟು ಕಳಿಸ್ತಾರೆ. ಇಲ್ಲೋ, ನನ್ ಮಾತು ಕೇಳು, ಇಲ್ಲಿಂದ ನೀನು ಬ್ಲೇಸರ್ ಹಾಕೊಂಡು ಹೋಗು. ಅಲ್ಲಿ ಟೀಚರ್ ಹೇಳಿದ್ಮೇಲೆ ಬಿಚ್ಚು. ಈಗ ನೋಡು, ಎಲ್ರು ಈಗ ನಿನ್ನ ರಾಕಿ ಬಾಯ್ ಅನ್ಕೊಳಪ್ಪ. ಅಲ್ಲೆಲ್ಲ ಸುತ್ತಮುತ್ತ ಹುಡುಗರೆಲ್ಲ ಎಷ್ಟು ಜನ ಅವ್ರು ನಿಮ್ಮ ಕ್ಲಾಸಲ್ಲಿ ಹುಡುಗರು? ಒಂದು 40-60.
ಒಂದು 40-60 ಜನ 40 ಜನ ಅನ್ಕೋ 40 ಜನ ಹಿಂದೆಗಡೆ ಇರ್ತಾರೆ. ನೀನೊಬ್ಬ ಬ್ಲೇಸರ್ ಶೂಟ್ ಹಾಕೊಂಡು ಮುಂದೆ ನಿಂತಿರ್ತೀಯ, ಏನಿರುತ್ತೆ ಗೊತ್ತು. ನಾನಾಗಿದ್ರೆ ದೇವ್ರಾಣೆ ಇದು ಮಾಡ್ತಿದ್ದೆ. ನಮ್ದು ಟೈಮ್ ಮುಗೀತು, ಕಾಲ ಎಲ್ಲ ಮುಗೀತು. ಬಟ್ ಬ್ಲೇಸರ್ ಹಾಕೊಂಡು ಹೋದ್ರೆ ಒಂದು ಹೀರೋ ಫೀಲ್ ಇರ್ತಾನೆ. ಐಡಿಯಾ ಕೊಟ್ಟಿದ್ದೀನಿ. ಅವನು ಅಂದ್ರೆ ಏನ್ ಗೊತ್ತಾ ಗೈಸ್, ಒಂದು ಸ್ವಲ್ಪ ಯುನಿಕ್ ಆಗಿರ್ಬೇಕು ತಾನೆ ಎಲ್ರಿಗಿಂತ. ಅವನೇ ಬ್ಲೇಸರ್ ಹಾಕೊಂಡು ಹೋದ್ರೆ ಸ್ಕೂಲಲ್ಲಿ ಹೈಲೈಟ್ ಆಗೋ ಮನುಷ್ಯ ಅಂದ್ರೆ ಇವನೊಬ್ನೇ. ಅದೇ ಟ್ಯಾಗು ತೆಗ್ದಿಲ್ವಾ? ಅದೇನದು? ಕಿಳಿಬೇಕು ಇವಾಗ, ನಾಳೆ ಸ್ನಾನ ಮಾಡ್ಕೊಂಡ್ಮೇಲೆ ಒಂದು ಸಾಕ್ಷಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫೇರ್ವೆಲ್. ಅಂಡ್ ಇನ್ನೇನೋ 10th ಮುಗಿತೈತೆ, ಚೆನ್ನಾಗಿ ಓದು, ಚೆನ್ನಾಗಿ ಬರಿ. ಇನ್ನು 17 ದಿನ ಅಷ್ಟೇ ಎಕ್ಸಾಮ್. ಅಷ್ಟೇ, ಎಲ್ರು ಆಲ್ ದ ಬೆಸ್ಟ್ ಅಂತ ತಿಳಿಸ್ಬಿಡಿ ಗೈಸ್. ಅಷ್ಟೇ, ಇನ್ನು ನೆಕ್ಸ್ಟ್ ಇನ್ನು ಎಕ್ಸಾಮ್ ಮುಗಿಯೋರ್ಗು ಅಷ್ಟೇ. ಆಮೇಲೆ ರಿಸಲ್ಟ್, ವೇಟಿಂಗ್ ಫಾರ್ ಯುವರ್ ರಿಸಲ್ಟ್ಸ್. 10th ಮುಗಿದ್ಮೇಲೆ 10th ಮುಗಿದ್ಮೇಲೆ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದೀನಿ. ಆ್ಯಂಡ್ ಇರಲಿ, ಪರವಾಗಿಲ್ಲ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಬರಿ. ರೂಲ್ಸು ಐಫೋನ್ ಬೇಕಂದ್ರೆ 90 ಮೇಲೆ ಇರಲಿ. ಓಕೆ ಓಕೆ ಹುಷಾರ್. ಅವಳು ಬುಜ್ಜಿಗೆ ಬುಜ್ಜಿಗಿಲ್ಲ, ಸಾರಿ, ಬುಜ್ಜಿ ಮಾಡ್ತಾಯಿದ್ದೀನಿ. ಓಕೆ, ಟೇಕ್ ಕೇರ್, ಬಾಯ್. ನೋಡಿಲ್ವಾ? ಓಪನ್ ಮಾಡಿಕ್ಕಿದ್ಯಾ ಅದೇ ನೋಡ್ಲಿ ಅನ್ಬಿಡ್ತಾರೆ. ಇದು ಗೊತ್ತಿಲ್ವೇನೋ? ಇದು ಈ ಥರ ಇಡೋರು ನೋಡಿಲ್ವ ನೀನು? ಇದಿನ್ನೂ ಹೊಸ ಮನೆಗೆ ಹೋದಾಗ ಇನ್ನೂ ಬಾಕ್ಸ್ ಬರ್ಬೇಕು. ಹಿಂಗೆ ಈ ಥರ ಹೆಂಗಂದ್ರೆ ಎಲ್ರದ್ದು ಎಲ್ಲ ಹುಡುಗರಿಗೂ ಆಸೆ ಇರುತ್ತಿದ್ದು, ಅವ್ರೊಬ್ಬರೇ ಅಂತ ಅಲ್ಲ. ಓಕೆ, ಏನೋ ಮಾಡಪ್ಪ, ಹಿಂಗೆ ಅರಿಲ್ಲ. ಇನ್ನೊಂದು ಶರ್ಟ್ ಕೊಟ್ಟಾರಾ? ಇಲ್ಲ ಇಲ್ಲ ಇಲ್ಲ. ಓಕೆ ಬಾಯ್. ನಂಗೆ ತೋರ್ಸಕ್ಕೆ ಅಂತ ಬಂದಾ? ಹಾಕೋ ಬಂದೆ ಅದಕ್ಕೆ. ಓಕೆ, ಆಯ್ತಪ್ಪ, ಸೂಪರ್, ನೆಕ್ಸ್ಟ್ ಲೆವೆಲ್. ಅಷ್ಟೇ ಗೈಸ್, ಇವಾಗ ನಮ್ಮ ಚಿರು ಅವನಷ್ಟೇ ಇನ್ನು ಎಕ್ಸಾಮಿಗೆ ಓದ್ಕೋಬೇಕು. ಸೊ ಫೇರ್ವೆಲ್ ದಿನ ರೆಡಿ ಆಗಿದ್ದಾನಲ್ಲ, ಅವಾಗ ಒಂದು ಸ್ವಲ್ಪ ತೋರ್ಸೋಣ ಅಂತ. ನಾನೇನು ಜಾಸ್ತಿ ತೋರಿಸ್ತಾರೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ದೀರ ವ್ಲಾಗಲ್ಲಿ ಆಲ್ಮೋಸ್ಟ್ ಫುಲ್ ಕಮ್ಮಿ ಆಗಿದೆ. ಫೇರ್ವೆಲ್ ಡೇ ಅಲ್ವಾ ಗೈಸ್? ನೋಡಿದ್ರ ವಿಡಿಯೋನ? ಸಗದಾಗಿತ್ತಾ? ಇವಾಗ ಬನ್ನಿ, ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡಿಕೊಟ್ರು ನಮ್ಮಮ್ಮ, ಕುಡಿಯೋಣ. ಕಾಫಿ ಇದ್ರೆ ಅಮ್ಮ ತಲೆ ಓಡೋದು, ಕಾಫಿ ಇಲ್ಲ ತಲೆ ಇದ್ರೇನೆ ಅಮ್ಮ ಕಾಫಿ ಸಿಗೋದು. ನಾವಿದ್ರೆ ಅಮ್ಮ ಕಾಫಿ ಸಿಗೋದು. ಕಾಫಿ ಸಿಕ್ಕಿದ್ರೆ ಕಾಫಿ ಕುಡಿಯೋದು. ಇಲ್ಲಮ್ಮ, ಅಲ್ಲಮ್ಮ, ನಾವಿದ್ರೇನೆ ಕಾಫಿ ಕುಡಿಯಕ್ಕಾಗೋದು. ಕಾಫಿ ಇದ್ರೇನೆ ತಲೆ ಓಡೋದು ಕಣಮ್ಮ. ನಿನ್ಗ ನಿಮ್ಗೊಂದು ನಂದು ಹಳೆ ಫೋಟೋ ತೋರಿಸ್ತೀನಿ. ನಮ್ಮ ಇಡೀ ಫ್ರೆಂಡ್ಸ್ ಗ್ರೂಪಲ್ಲಿ ಹಳೆ ಫೋಟೋ. ಇಲ್ಲಿ ನೋಡಿ ಒಂದು ನಿಮಿಷ. ಇದು ಹಳೆ ಫೋಟೋ, ಇದು ನಾನು, ಇದು ಪ್ರೇಮು, ಇದು ಪವನ್ನು, ಇದು ಅನೀಶು, ಸುವೆಲು, ರಿತಿಕ್. ವಾ 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 ವಾ. ಈ ಪೇಂಟಿಂಗ್ ಮಾಡಿದ್ದು ಮೋಸ್ಟ್ಲಿ ಇವನಾ? ಇಲ್ಲ, ಅದು ಬೇರೆ ಹುಡುಗಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನಾನು ಅವನಿಗೆ ಮುತ್ಕೊಡೋ ಥರ ಹೋಗ್ತಾ ಇರೋದು. ಓ ಬೈ, ಅನೀಶ್ನ ನೋಡಿ, ನಮ್ಮ ಲಡ್ಡುನ್ ತೋರಿಸ್ತೀನಿ ಒಂದು ನಿಮಿಷ. ಅನೀಶ್, ಇದು ಅನೀಶು. ನೆಕ್ಸ್ಟ್ ಲೆವೆಲ್, ಅಲ್ಟಿಮೇಟ್. ಟೈಮು 10 ಗಂಟೆ. ಆ್ಯಂಡ್ ಇವಾಗ ನಾನು ಮೊಸರನ್ನ ತಿಂತಾ ಇದ್ದೀನಿ. ನಮ್ಮ ಅಮ್ಮ ನನಗೆ ಒಂದು ಒಳ್ಳೆ ಕೆಲಸ ಮಾಡೋದೇನಂದರೆ, ನೀಟಾಗಿ ಏನಂದರೆ ಅಪ್ಪಗಾದರೆ ನೀಟಾಗಿ ಅಪ್ಪ ಕೇಳಿದ್ನೆಲ್ಲ ಕೊಟ್ಟು ಹೊಟ್ಟೆ ತುಂಬಿಸುತ್ತೆ. ನಾನು ಹೆಂಗಂದ್ರೆ ನಮ್ಮ ಅಮ್ಮ ಏನು ಮಾಡಿದ್ರು ಅದೆಲ್ಲ ತಿನ್ನಕೊಂಡೋಯ್ತೀನಿ. ಹಂಗೆ ಅದಕ್ಕೋಸ್ಕರ ಇವತ್ತು ನೈಟು ಮೊಸರನ್ನ ಕೊಟ್ಬಿಟ್ರೆ ಅವ್ನು ತಿಂದು ಮಲಗಿಬಿಡ್ತಾನೆ. ನನಗೆ ಯಾವುದೇ ರೀತಿ ಅಡುಗೆ ಮಾಡೋದು ಕೆಲಸ ಇರಲ್ಲ ಅಂತ ನಮ್ಮಮ್ಮ. ಹಿಂಗೆ ಇವಾಗ ಮೊಸರನ್ನ ತಿಂದು ಮಲ್ಕೋಬೇಕು. ಆ್ಯಂಡ್ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಬತ್ತು ಮೆಲ್ಲಕ್ಕೆ ನನಗೆ ಮೊಸರನ್ನ ತಿನ್ಸ್ಬಿಟ್ಟು ಹಂಗೆ ಶಿವ ಅನ್ಸ್ಬಿಡ ಅಲ್ವಾ? ಗೊತ್ತಮ್ಮ, ನೀನ್ ಯಾವಾಗ ನನಗೆ ಮೊಸರನ್ನ ನೈಟ್ ಯಾವಾಗ ನೀನು ಒಂದ್ ನಿಮಿಷ ಇರು ಯಾವಾಗ ನೀನ್ ನಂಗೆ ನೈಟ್ ಮೊಸರನ್ನ ಕೊಡ್ತೀಯೋ ಅವಾಗ ಗೊತ್ತಾಯ್ತು. ಅದ್ರಲ್ಲೂ ನಮ್ಮ ಅಪ್ಪ ಮನೇಲಿಲ್ಲ ಅಂದ್ಮೇಲೆ ಯಾವಾಗ ಕೊಡ್ತೀಯೋ ಫಿಕ್ಸ್ ಕಣಮ್ಮ, ಫಿಕ್ಸ್. ಸೊ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಹೇಗಿತ್ತು ಏನೋ ಚಿರದು ಫಾರ್ಮಲ್ ಶರ್ಟು ಮತ್ತೆ ಪ್ಯಾಂಟ್ ಎಲ್ಲ ಹೇಗಿತ್ತು? ಆಮೇಲೆ ಫೈನಲಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೀವಿ. ಟೇಕ್ ಕೇರ್, ಲವ್ ಯು ಆಲ್, ಮಚ್ ಲವ್, ಬಾಯ್.